ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಅನುದಾನಿತ ಶ್ರೀನಿವಾಸಪುರ ಪಟ್ಟಣದಲ್ಲಿ ಹೆಸರು ಪಡೆದ ಸಂಸ್ಥೆ. ಈ ದಿನ ನಿವೃತ್ತರ ಬೀಳ್ಕೊಡುಗೆ ಸಮಾರಂಭ. ಮುಖ್ಯ ಉಪಾಧ್ಯಾಯರು ರಘುನಾಥ್ ರೆಡ್ಡಿರವರಿಗೆ ಹಬ್ಬದ ಸಂಭ್ರಮ ಆಚರಣೆ. ಎಲ್ಲ ಶಿಕ್ಷಕ ಮಿತ್ರರ ಸಹಭಾಗಿತ್ವದಲ್ಲಿ ಹಾಗೂ ಆಡಳಿತ ಮಂಡಳಿಯ ಗೌರವಾನ್ವಿತರು, ಅಧ್ಯಕ್ಷರು ವೆಂಕಟೇಶಪ್ಪ, ವಿದ್ಯಾರ್ಥಿಗಳ ಚಿಂತಕರು, ಕಾರ್ಯದರ್ಶಿ ಕೃಷ್ಣಾರೆಡ್ಡಿ, ಗೌರವಾನ್ವಿತ ಸಹ ಶಿಕ್ಷಕರು ಮುರಳಿ, ಎಂಬಿ ಅಶೋಕ್ ರೆಡ್ಡಿ, ಪಿವಿ ಆಂಜನೇಯಲು, ಎಚ್ಸಿ ಸುಬ್ರಹ್ಮಣಿ, ಸಿ ಲಕ್ಷ್ಮಿ ಮೇಡಂ, ಅರುಣಾ ಮೇಡಂ, ಸಹಾಯಕ ನಾರಾಯಣಸ್ವಾಮಿ, ಅರುಣ್ ಕುಮಾರ್, ಎಸ್ವಿ, ಅಡಿಗೆ ಸಹಾಯಕರು ನಾಗರತ್ನಮ್ಮ, ದಿಲ್ಶಾದ್, ಸುಜಾತಮ್ಮ ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕ ವೃಂದದವರು, ಸ್ನೇಹಿತ ಬಳಗದ ಶಿಕ್ಷಕ ವೃಂದದವರು, ವಿವಿಧ ಶಾಲೆಗಳ ಸ್ನೇಹಿತ ಬಳಗದ ಶಿಕ್ಷಕ ಮಿತ್ರರು, ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ವಿಶೇಷತೆ. ಈ ಕಾರ್ಯಕ್ರಮಕ್ಕೆ ಹಿರಿಯರ ಮುಖಂಡರು, ಜನಸಾಮಾನ್ಯರು ಭಾಗವಹಿಸಿ ಬಂದಿರುವ ಎಲ್ಲ ಶಿಕ್ಷಕರಿಗೂ ಗಣ್ಯರಿಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡು ನಿವೃತ್ತ ಶಿಕ್ಷಕರ ರಘುನಾಥ್ ರೆಡ್ಡಿರವರ ಬಗ್ಗೆ ಸಲಹೆ ಸೂಚನೆಗಳು ಗೌರವಾನ್ವಿತರು ಅಧ್ಯಕ್ಷರು ವೆಂಕಟೇಶಪ್ಪರವರು ತಿಳಿಸಿದರು. ಅದೇ ರೀತಿ ಸಹ ಶಿಕ್ಷಕರು ಮುರಳಿರವರು ನಿವೃತ್ತ ರಘುನಾಥ್ ರೆಡ್ಡಿರವರ ಬಗ್ಗೆ ಸಲಹೆ ಸೂಚನೆಗಳು ತಿಳಿಸಿದರು. ಕಾರ್ಯಕ್ರಮಕ್ಕೆ ಬಂದಿರುವ ಆಡಳಿತ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ತಿಳಿಸಿದರು. ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ, ಇನ್ನೂ ಚೆನ್ನಾಗಿ ಉನ್ನತ ಮಟ್ಟಕ್ಕೆ ಬರಲಿ, ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಿಂದ ಹೊರಬರಲಿ, ಸಮಾಜಕ್ಕೆ ಒಳ್ಳೆ ಹೆಸರು ತರಲಿ. ಮತ್ತೆ ನನಗೆ ಸಹಕಾರ ಕೊಟ್ಟಂತ ಎಲ್ರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಇಷ್ಟೇಳಿ ನಾನು ಹೇಳೋ ಮಾತನ್ನ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಈ ದಿನ ನಿವೃತ್ತಿ ಹೊಂದಿ ಮುಂಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳ ಒಂದು ಸೇವೆಗೆ ಒಂದು ಸಹಕಾರ, ನಿಮ್ಮ ಒಂದು ಟೈಮು ದೂರವಾಣಿ ಮುಖಾಂತರ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಸಹಕಾರ ನೀಡಿ ನಮ್ಮ ಮಕ್ಕಳು ಅಂದ್ರೆ ಈಗ ಉದಾಹರಣೆಗೆ ಯಾವುದೇ ಮಗು ನಮ್ಮ ಶಾಲೆ ಸೇರಿದಾಗ ಅಥವಾ ಎಲ್ಲಾದ್ರೂ ಸೇರ್ಬೇಕಾಗ ನಾವು ನಮ್ಮ ಪ್ರಗತಿ ಶಾಲೆಯಲ್ಲಿ ಸೇರ್ಕೊಳ್ಳಿ, ಒಳ್ಳೆ ಶಿಕ್ಷಣ ಸಿಗುತ್ತೆ ಅಂತ ಹೇಳೋದ್ರ ಜೊತೆಗೆ ಮತ್ತೆ ನಮ್ಮ ಶಿಕ್ಷಕರಿಗೆ ಕೂಡ ಅದರ ವಿಷಯದಲ್ಲಿ ನಾವು ಹುರಿದುಂಬಿಸ್ತಾ ಸಂಸ್ಥೆ ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಇದಾಗಲಿ ಅಂತ ಹೇಳಿ ನಾನು ನಿನ್ನೆ ಕೂಡ ಸುಬ್ರಹ್ಮಣ್ಯ ಸಾತ್ಗೆ ಕೇಳಿದೆ, ಯಾವ್ಯಾವ ಏರಿಯಾಗೆ ಹೋಗಿದ್ವಿ ಸರ ಅಂತ. ಆಮೇಲೆ ಸುಮಾರಷ್ಟು ವಿಷಯಗಳನ್ನ ಹೇಳಿದ್ರು. ಹಾಗಾಗಿ ಚೆನ್ನಾಗಿ ಇರಲಿ, ಮತ್ತೆ ಒಳ್ಳೆ ಮೂಲಭೂತ ಸೌಕರ್ಯಗಳಿದೆ, ಇವಾಗ ಚೆನ್ನಾಗಾಗ್ಲಿ ಅನ್ನೋದು ನಮ್ಮ ಒಂದು ಇದು ವಿಷಯ. ಈ ನಮ್ಮ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ 1989ರಲ್ಲಿ ಸ್ಥಾಪನೆ ಮಾಡಿ ಅಂದಿನಿಂದ ಇಂದಿನವರೆಗೂ ನಮ್ಮ ಮುಖ್ಯ ಉಪಾಧ್ಯಾಯರಾದಂತಹ ರಘುನಾಥ್ ರೆಡ್ಡಿ ಸರ್ ಅವರು ನಮ್ಮ ಎಲ್ಲ ಶಿಕ್ಷಕರ ಒಂದುಗೂಡಿಸಿ ಅವರು ಏನೇ ಮಾಡಬೇಕಾದ್ರೂ ಶಿಕ್ಷಕರನ್ನು ಬೆಂಬಲಕ್ಕೆ ತಗೊಂಡು ರಾತ್ರಿ ಮನೆಗಳಿಗೆ ಹೋಗಿ ಹುಡುಗರು ಓದ್ತಾ ಇದ್ದಾರೋ ಇಲ್ಲ ಅಂತ ಮನೆಗಳಿಗೆ ಹೋಗಿ ಭೇಟಿ ಮಾಡಿ 10 ಗಂಟೆ 11 ಗಂಟೆಯಲ್ಲಿ ಹೋಗಿ ಮಾತಾಡ್ಕೊಂಡು ಬರ್ತಾ ಇದ್ವು. ಹುಡುಗರಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ನಮ್ಮ ಶಾಲೆಯಲ್ಲಿ ಓದಂತ ಮಕ್ಕಳು ಇವತ್ತು MSc, MA, MCom, MBA, ಕೆಲವರು KAS ಕೂಡ ಮಾಡಿದ್ದಾರೆ. ಆ ಥರ ಬೆಳೆದು ಬಂದಂತ ಶಾಲೆ ಇದು. ಇವತ್ತು ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ನಮಗೆಲ್ಲ ತುಂಬಾ ದುಃಖದ ವಿಷಯ. ಅವರು ಚೆನ್ನಾಗಿ ಇರಲಿ ಅಂತ ನಮ್ಮ ಎಲ್ಲರ ಪರವಾಗಿ, ಈ ಶಾಲೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ನಿವೃತ್ತಿ ಬೀಳ್ಕೊಡುಗೆಯನ್ನು ಕೊಡುತ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಈ ಶ್ರೀನಿವಾಸಪುರದಲ್ಲಿ ಈ ಶಾಲೆ, ಈ ಒಂದು ವ್ಯವಸ್ಥೆ ಅಧ್ಯಕ್ಷರಾಗಲಿ ಇಂದಿನ ಒಂದು ಕೃಷ್ಣಾರೆಡ್ಡಿ ಕಾರ್ಯದರ್ಶಿ, ಅವರ ಒಂದು ನೇತೃತ್ವ, ಅವರ ಒಂದು ಸಿಬ್ಬಂದಿ, ಎಲ್ಲ ಒಂದು ವಿದ್ಯಾರ್ಥಿಗಳ ಈ ಪಟ್ಟಣದ ಹೆಸರು ಪಡೆದ ಈ ಶಾಲೆಗೆ ಈ ರಘುನಾಥ್ ರೆಡ್ಡಿ ಈ ದಿನ ನಿವೃತ್ತಿ, ಮುಂಬರುವ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆ ಯಾವ ರೀತಿ ಅಭಿವೃದ್ಧಿಗೆ ತಮ್ಮ ಸಹಕಾರ ಇದೆ ಸರ್? ಮೊದಲಿನಿಂದನೂ ಯಾವ ತರ ನಮ್ಮ ಪ್ರೆಸಿಡೆಂಟ್ ಆದ ವೆಂಕಟೇಶಪ್ಪ ಮತ್ತೆ ಸೆಕ್ರೆಟರಿ ಆದ ಕೃಷ್ಣಾರೆಡ್ಡಿ ಸಾರು ಅವರು ತುಂಬಾ ಹೇಳಿ ನಾವು ಅನುಕೂಲ ಮಾಡಿಕೊಟ್ಟು ನಮ್ಮ ಬಡ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಕೊಟ್ಟು ಅವರಿಗೆ ಒಂದು ವಿದ್ಯೆ ಕಲಿಸಿ ನಮ್ಮ ಒಂದು ಈ ಸಮಾಜದಲ್ಲಿ ಒಳ್ಳೆಯ ಒಂದು ಗಣ್ಯ ವ್ಯಕ್ತಿಗಳಾಗಿ ಮಾಡೋಣ ಅಂತ ಅವ್ರು ಹೇಳ್ತಾ ಇದ್ರು. ಅದೇ ತರನೇ ರಘುನಾಥ್ ರೆಡ್ಡಿ ಕೂಡ ನಮಗೆ ಸಹಕಾರ ಕೊಟ್ಟು ಎಲ್ಲಾ ಶಿಕ್ಷಕರು ಒಂದುಗೂಡಿ ನಾವು ಈ ಇದು ಸಮಸ್ಯೆಗೆ ದುಡಿತಾ ಬರ್ತಾ ಇದ್ದೀವಿ. ಇನ್ನು ಮುಂದೇನು ಇದೇ ತರಾನೇ ನಾವು ಇನ್ನೂ ಚೆನ್ನಾಗಿ ಬೆಳೆಸ್ತಾ ಈ ಸಮಸ್ಯೆಯನ್ನು ನಾವು ಮುಂದಕ್ಕೆ ತರಬೇಕು ಅಂತ ಆಸೆ ಪಡ್ತಾ ಇದ್ದೀವಿ ಸರ್. ನಮ್ಮ ಈ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಶ್ರೀನಿವಾಸಪುರ, ಈ ಒಂದು ಶಾಲೆಯಲ್ಲಿ ಸುಮಾರು ಶಾಲೆ ಪ್ರಾರಂಭವಾಗಿ 30 ವರ್ಷಗಳಿಂದ ನಡೀತಿದ್ದು
ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ರಘುನಾಥ ರೆಡ್ಡಿ ಸಾರ್ ಅವರು ಇಲ್ಲಿ ತನಕ ವೃತ್ತಿ ಮಾಡ್ತಿದ್ರು. ಇಂದು ವೃತ್ತಿ ವಿರುದ್ಧ ನಿವೃತ್ತಿ ಆಗಿದ್ದಾರೆ. ಅವರು ವೃತ್ತಿಯಿಂದ ನಿವೃತ್ತಿ ಆಗಿದ್ದಾರೆ ಅಷ್ಟೇ. ಸರ್ಕಾರಿ ಸೇವೆ ಅಥವಾ ಇದರಿಂದ ಅವ್ರು ಇನ್ನೂ ವೃತ್ತಿ ಮಾಡೋದು ಚೆನ್ನಾಗಿದೆ, ಇನ್ನೂ ಇದೆ. ಅವರು ಮಕ್ಕಳ ಇನ್ನೂ ಅವರಿಗೆ ಆಯುಷ್ ಆರೋಗ್ಯ ಸುಖ ಸಂತೋಷ ಐಶ್ವರ್ಯ ಎಲ್ಲ ಬರಲಿ. ಅವರು ಜೀವನದಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು, ಯಾಕೆಂದರೆ 60 ವರ್ಷ ಇವತ್ತಿಗೆ ಮುಗಿತಾ ಇದೆ. ಇನ್ನು ಮುಂದೆ ನಿವೃತ್ತಿಯಲ್ಲಿ ಜೀವನದಲ್ಲಿ ಅವರು ಕೆಲವು ಇನ್ನೂ ಹೆಚ್ಚಿಗೆ, ಯಾಕಂದರೆ ಈಗ ಹಿರಿಯ ನಾಗರಿಕರು ಆಗ್ತಾಯಿದ್ದಾರೆ ಈ ದಿನ ಬಿಟ್ಟು. ಅವರಿನ್ನೂ ವೈಯಕ್ತಿಕವಾಗಿ ಕೆಲವು ತನ್ನ ಒಂದು ವಿಷಯಗಳನ್ನೆಂದರೆ ಆರೋಗ್ಯ. ಆತ್ಮೀಯ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಶಾಲೆಗೆ ಅಭಿವೃದ್ಧಿಗೆ ಸಹಾಯ ಮಾಡಿದಂಥ ಎಲ್ಲರಿಗೂ ಸಹ ಧನ್ಯವಾದಗಳು. ಅಲ್ಲದೆ 1989ರಲ್ಲಿ ಪ್ರಾರಂಭವಾದಂಥ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2012ರಲ್ಲಿ ನಮ್ಮ ಶಾಲೆ ಅನುದಾನಕ್ಕೆ ಒಳಪಟ್ಟು ನಂತರ 2017ರಲ್ಲಿ ನಮ್ಮ ರಘುನಾಥ್ ರೆಡ್ಡಿ ಸರ್ ಅವರು ಈ ಒಂದು ಮುಖ್ಯ ಶಿಕ್ಷಕರಾಗಿ ಕಾರ್ಯಪ್ರವೃತ್ತರಾದರು. ಅಂದಿನಿಂದ ಇಂದಿನವರೆಗೂ ಯಾವುದೇ ಅಡೆತಡೆಗಳಿಲ್ಲದಿರ ಇವತ್ತಿನಿಂದ ಅವರು ಸುಮಾರು 8 ವರ್ಷಗಳ ಕಾಲ ಈ ಕಾರ್ಯವನ್ನು ಸುಸೂತ್ರವಾಗಿ ನೆರವೇರಿಸ್ತಾರೆ. ಆದ್ದರಿಂದ ಅವರು